ನಂದೇ ಫ್ಲ್ಯಾಟ್ ಸೇಲಿಗಿದೆ. ಇದು ಬಂದು 1 BHK ಫ್ಲ್ಯಾಟು. ಲಾಸ್ಟ್ ಆಗಸ್ಟಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೆ. ಇದನ್ನು ಯಾವುದೇ ರೀತಿ ಸಾಲ ಇಲ್ದಿರಂಗೆ ಸ್ವಂತ ಹಣದಲ್ಲಿ ಸೇವಿಂಗಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. ಇವಾಗ ಸ್ವಲ್ಪ ಲಾಭ ಇಟ್ಕೊಂಡು ಇದನ್ನು ಸೇಲ್ಗೆ ಇಟ್ಟಿದ್ದೀನಿ. ಯಾಕೆ ಅಂದರೆ ನನ್ನದೊಂದು ಜಾಗ ಇದೆ, ಲ್ಯಾಂಡ್ ಇದೆ, ಅದನ್ನು ಕನ್ಸ್ಟ್ರಕ್ಟ್ ಮಾಡಿಸ್ಬೇಕು ನನ್ನ ಬಿಸ್ನೆಸ್ ಪರ್ಪಸ್ಸು. ಶಾರ್ಟೇಜ್ ಆಗುತ್ತೆ ಅಮೌಂಟು ಅಂತ ಇದನ್ನು ಸೇಲ್ಗೆ ಇಟ್ಟಿದ್ದೀನಿ. ಇದು 1 BHK ಫ್ಲ್ಯಾಟು. ಇಲ್ಲಿ ಬಂದು ಐರನ್ ಮಂಚ ಇದೆ, 3 ವಾರ್ಡ್ರೋಬ್ಸ್ ಇದೆ. ಇದು ವಾಶ್ರೂಮ್ ನೋಡಿ, ಒಂದು ಬೆಡ್ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ, 3 ವಾರ್ಡ್ರೋಬ್ಸ್ ಅವೈಲೇಬಲ್ ಇದೆ, ಮತ್ತು ಒಂದು ಐರನ್ ಮಂಚ. ಇದು ಸ್ಟೋರೇಜ್ ಸಹ ಇದೆ ಇದರಲ್ಲಿ. ಮತ್ತು ಕಿಚನಲ್ಲಿ ಸಹ ಎಲ್ಲ ಫರ್ನಿಷ್ಡ್ ಇದೆ, ಎಲ್ಲ ರೆಡಿ ಇದೆ. ಮಾಡ್ಯುಲರ್ ಕಿಚನ್ ಇದು ಎಲ್ಲ ಇದೆ. ಮತ್ತು ಇದು ಹಿಂಗೆ ಹಾಕಿದ ತಕ್ಷಣ ಒಡೆಯುತ್ತಲ್ಲ, ಆ ರೀತಿ ಇಲ್ದಿರ ತುಂಬ ಚೆನ್ನಾಗಿ ಮಾಡಿಸಿಟ್ಟಿರೋದು. ಅಂದರೆ ಹಳೆ ಓನರೇ ಮಾಡಿಸಿಟ್ಟಿದ್ದು, ಚೆನ್ನಾಗಿ ಮಾಡಿಸಿದ್ದಾರೆ. ಇದನ್ನು ಹೇಗಿತ್ತು ಹಾಗೇ ಇದೆ. ನನಗೂ ಏನು ಇದನ್ನು ಸೇಲ್ ಮಾಡೋ ಉದ್ದೇಶ ಅಂದರೆ ಏನೂ ಇಲ್ಲ. ಅಕಸ್ಮಾತಾಗಿ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ, ಒಂದು ವಿಡಿಯೋ ಹಾಕಿ ಬಿಡೋಣ ಅಂತ ಬಿಡ್ತಾ ಇದ್ದೀನಿ. ಒಂದು ಪುಟಾಣಿ ಬಾಲ್ಕನಿ ಸಹ ಇದೆ. ಅಮ್ಯುನಿಟೀಸ್ ಏನೇನಿದೆ ಅಂತ ಹೋಗ್ತಾ ಹೇಳ್ತೀನಿ. ಒಂದು ಲಿಫ್ಟ್ ಇದೆ, ಕಾರ್ ಪಾರ್ಕಿಂಗ್ ಇದೆ, ಪ್ಲಸ್ ಇದು ಏನು ಫಂಕ್ಷನ್ ಹಾಲ್ ಕಟ್ಟಿಸ್ತಾ ಇದ್ದಾರೆ ಇವಾಗ. ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಲ್ರೆಡಿ 90% ಅಷ್ಟು ಆಗಿದೆ. ಪಾರ್ಕ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ಮತ್ತು ತುಂಬ ಚೆನ್ನಾಗಿದೆ ಹೊರಗಡೆ ನೋಡೋದಕ್ಕೆ ಸುತ್ತಮುತ್ತ ಎಲ್ಲ. ನಾವಂತೂ ಒಂದು ವೀಕೆಂಡ್ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋದಕ್ಕೋಸ್ಕರ ಇದನ್ನು ಇಟ್ಟಿದ್ದೆ. ರೆಂಟಿಗೆ ಸಹ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇರೋದಕ್ಕೆ ರೆಂಟಿಗೆ ಸಹ ತುಂಬ ಜನ ಕೇಳಿದ್ರು. ಆ ರೆಂಟಿಗೆ ಸೂಪರ್ವೈಸರೇ ಕಾಂಟ್ಯಾಕ್ಟ್ ನಂಬರ್ನ ನನ್ನದು ಬೇರೆಯವ್ರಿಗೆಲ್ಲ ಶೇರ್ ಮಾಡಿದರು. ಇಲ್ಲಿ ಪ್ರಾಬ್ಲಮ್ ಏನಂದರೆ, ನನಗೆ ರೆಂಟ್ ಕೊಟ್ಟರೆ ನಾವು ಬಂದು ಇರೋಕ್ಕಾಗಲ್ಲ ಅಂತ ನಾನು ಯಾರಿಗೂ ರೆಂಟಿಗೆ ಸಹ ಕೊಟ್ಟಿಲ್ಲ. ಇಲ್ಲಿ A-B-C ಬ್ಲಾಕ್ ಅಂತ 3 ಇದೆ ನೋಡಿ. ಸುತ್ತಮುತ್ತ ಎಲ್ಲ ಈ ಫ್ಲ್ಯಾಟ್ಸ್, ಇದೇನು ಪಕ್ಕದಲ್ಲಿ ಭೂಮಿ ಇದೆಯೋ ಪ್ಲಾಟ್ಸು, ಅವನ್ನೆಲ್ಲ ಸೇಲ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲೆಲ್ಲ ಮಕ್ಕಳು ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿ, ರೋಡೆಲ್ಲ ಚೆನ್ನಾಗಿದೆ, ಯಾರೂ ಓಡಾಡಲ್ಲ ಜಾಸ್ತಿ. ಅಂದರೆ ಹೊರಗಡೆಯಿಂದ ವೆಹಿಕಲ್ಸ್ ಯಾವುದು ಬರಲ್ಲ. ಇದು ಸೆಕ್ಯೂರಿಟಿ ಗೇಟು, ಕ್ಯಾಮ್ರಾಸು ಎಲ್ಲ ಸೇಫ್ಟಿ ಎಲ್ಲ ಚೆನ್ನಾಗಿದೆ. ಯಾರಿಗಾದರೂ ಇಲ್ಲಿ ನೋಡಿ, ಈ ಖಾತಾ ಮಾಡಿಸ್ಬೇಕು ಅಂತ ಹೋಗಿದ್ದೆ. ನನಗೆ 4 ತಿಂಗಳ ಪ್ಲಸ್ ಆಯಿತು. ಯಾರಾದರೂ ಈ ಖಾತಾ ಹೊಸಕೋಟೆಯಲ್ಲಿ ಈ ಏರಿಯಾದಲ್ಲಿ ಸೂಲಿಬೆಲೆ ಬರುತ್ತಲ್ಲ, ಬೇಗೂರು ಕ್ರಾಸು, ಅಲ್ಲೇನಾದರೂ ಮಾಡಿಸೋ ಹೋಗಿದ್ರೆ ಪುನೀತ್ ಅಂತ ಇಲ್ಲಿ ಪಂಚಾಯತ್ ಅಸಿಸ್ಟೆಂಟ್ ಪಂಚಾಯತ್ ಏನೋ ಅಂತಾರೆ ಅನ್ಸುತ್ತೆ ಅವ್ರನ್ನ ಮೀಟಾಗಿ. ಯಾಕೆಂದರೆ ಮಧ್ಯವರ್ತಿಗಳು, ಅಂದರೆ ಇಲ್ಲೇ ಕೂತಿರೋರು 8,000 ರೂಪಾಯಿ ಕೇಳಿದ್ರು ನನ್ನ ಹತ್ರ ಲಂಚ. ಮತ್ತು ಜಸ್ಟ್ 50 ರೂಪಾಯಲ್ಲಿ ನಾನು ಈ ಖಾತಾ ಮಾಡಿಸಿದೆ. ಫೈನಲಿ ಈ ಖಾತಾ ಬಂದಿದೆ. ಧನ್ಯವಾದಗಳು.